ಹಂಚಿಕೆ ಮಧ್ಯೆಯೇ ವರಿಷ್ಠರು ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಟ್ವಿಸ್ಟ್ ಬರ್ತಾ ಇದೆ ನೋಡಿ, ಬ್ರೇಕಿಂಗ್ ಅಪ್ಡೇಟ್. ಹನ್ನೆರಡು ಮಂದಿಗೆ ಮಾತ್ರ ಖಾತೆ ಹಂಚಿಕೆಯ ಭಾಗ್ಯ ಸಿಕ್ಕಿದೆ. ಈ ಖಾತೆ ಹಂಚಿಕೆ ಮಧ್ಯೆ ವರಿಷ್ಠರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನೋ ಹಾಗೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ತಂಗಡಿಗೆ ಸೇರಿ 7 ಮಂದಿಯ ಖಾತೆ ಹಂಚಿಕೆಗೆ ಬ್ರೇಕ್ ಬಿದ್ದಿದೆ. ಹೈಕಮಾಂಡ್ ಅಂಗಳದಲ್ಲಿ 7 ಸಚಿವರ ಭವಿಷ್ಯ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಾಗೇಂದ್ರ ಅವರಿಗೆ ಯಾವ ಖಾತೆಯನ್ನ ಕೊಡಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕಸರತ್ತನ್ನ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಕೂಡ ತಂಗಡಿಗೆ ಸೇರಿ 7 ಜನರಿಗೆ ಖಾತೆ ಹಂಚಿಕೆಯೇ ಆಗಿಲ್ಲ. ನಾಗೇಂದ್ರ ಸ್ವಾಮಿ, ಟಿ ರಘುಮೂರ್ತಿ, ಕಾಶಪ್ಪನವರ್ ಸೇರಿದಂತೆ ಶಿವಲಿಂಗೇಗೌಡ, ರುದ್ರಪ್ಪ ಲಮಾಣಿ, ಬಿ ನಾಗೇಂದ್ರ ಇನ್ನೂ ಹಲವರಿಗೆ ಖಾತೆಯ ಫೈನಲ್ ಆಗಿಲ್ಲ. ಬಂಪರ್ ಖಾತೆ ನಿರೀಕ್ಷೆಯಲ್ಲಿ ಇದ್ದವರಿಗೆ ಹೈಕಮಾಂಡ್ ನಾಯಕರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ 12 ಮಂದಿಯ ಖಾತೆ ಹಂಚಿಕೆಯಾಗಿದೆ. ಇನ್ನು ಉಳಿದವರ 7 ಮಂದಿಗೆ ಯಾವ ಖಾತೆಯನ್ನು ಕೊಡಬಹುದು ಅಂತ ಹೇಳಿ ಒಂದಷ್ಟು ಗೊಂದಲಗಳು, ಸಸ್ಪೆನ್ಸ್ಗಳು ಹಾಗೆ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ನೋಡಿ, ಸಚಿವ ಬಿ ನಾಗೇಂದ್ರ ಅವರಿಗೆ ಯಾವ ಖಾತೆಯನ್ನು ನೀಡ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ವಿಪಕ್ಷದ ನಾಯಕರುಗಳು ಕೂಡ ಕಾತರದಿಂದ ಕಾದು ಕುಳಿತಿದ್ರು. ಯಾಕೆಂದರೆ ವಿಪಕ್ಷದವರು ಈಗಾಗಲೇ ಬಿ ನಾಗೇಂದ್ರ ಅವರನ್ನು ಕೈ ಬಿಡಬೇಕು ಸಂಪುಟದಿಂದ ಅಂತ ಹೇಳಿ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಹಾಗಾಗಿ ಈ ಬಾರಿ ಖಾತೆ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರಿಗೆ ಏನಾದರೂ ಪರಿಗಣನೆಗೆ ತೆಗೆದುಕೊಂಡ್ರೆ ಎಲ್ಲಿ ಅಧಿವೇಶನದಲ್ಲಿ ವಿಪಕ್ಷದವರಿಗೆ ನಾವು ಆಹಾರ ಆಗಿಬಿಡ್ತೀವೋ ಅನ್ನುವಂತಹ ಮುಂದಾಲೋಚನೆಯನ್ನು ಇಟ್ಕೊಂಡು ಅವರನ್ನು ಕೈ ಬಿಡಲಾಗಿದೆ ಸದ್ಯಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೂ ಕೂಡ 7 ಮಂದಿಗೆ ಬ್ಯಾಲೆನ್ಸ್ ಇದೆ, ಕೊಡಬೇಕಲ್ಲ ಅವ್ರಿಗೂ ಕೂಡ. ಆ ಸಂದರ್ಭದಲ್ಲಿ ನಾಗೇಂದ್ರ ಅವರ ಸೇರ್ಪಡೆಯಾಗತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಹಾಗೆ ಮುಂದುವರಿತಾ ಇದೆ. ರುದ್ರಪ್ಪ ಲಮಾಣಿ ಅವರು ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು, ಖಾತೆ ಹಂಚಿಕೆ ಆಗತ್ತೆ ಅಂತ ಹೇಳಿ. ನನ್ನ ಹೆಸರು ಕೂಡ ಇದೆ ಅದರಲ್ಲಿ, ಬಟ್ ಯಾವ ಖಾತೆ ಸಿಗತ್ತೆ ಅನ್ನುವಂತಹ ಒಂದಷ್ಟು ಕುತೂಹಲಕ್ಕೂ ಕೂಡ ಮನೆ ಆಗಿತ್ತು. ಬಟ್ ಆದರೆ ಇನ್ನೂ ಕೂಡ ಹಂಚಿಕೆಯಾಗಿಲ್ಲ. ಶಿವರಾಜ್ ತಂಗಡಗಿ, ವಿಜಯಪ್ಪ ಕಾಶಪ್ಪನವರು ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು, ಹುಸಿಯಾದಂತೆ ಕಾಣಿಸ್ತಾ ಇದೆ. ನರೇಂದ್ರ ಸ್ವಾಮಿ, ಟಿ ರಘುಮೂರ್ತಿ ಅವರಿಗೆ ಯಾವುದೇ ಖಾತೆ ಹಂಚಿಕೆಯನ್ನ ಮಾಡಲಾಗಿಲ್ಲ. ಹಿಂದೆ ಇವರಿಗೂ ಖಾತೆ ಹಂಚಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಕಾದ್ ನೋಡಬೇಕು, ಅಧಿಕೃತ ಒಂದು ಪಟ್ಟಿ ರಿಲೀಸ್ ಆಗುವವರೆಗೂ ಕೂಡ 12 ಗಂಟೆ ಅಥವಾ 1 ಗಂಟೆ ನಂತರ ಅಧಿಕೃತ ಒಂದಷ್ಟು ಮಾಹಿತಿ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆ ಬಳಿಕ ಮಂತ್ರಿಗಿರಿ ಕೈ ತಪ್ಪಿದ ಶಾಸಕರಲ್ಲಿ ಅಸಮಾಧಾನ ಒಂದು ಕಡೆಯಾದರೆ ಇನ್ನೊಂದು ಕಡೆ ಖಾತೆ ಹಂಚಿಕೆ ಗೊಂದಲ. ಹೀಗೆ ಕ್ಯಾಬಿನೆಟ್ ವಿಸ್ತರಣೆಯಾಗಿ ಬರೋಬ್ಬರಿ 10 ದಿನಗಳ ಬಳಿಕ ಕೊನೆಗೆ ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟಕ್ಕೆ ವೇಗ ಸಿಕ್ಕಿದ್ದು ಸಚಿವರಿಗೆ ಖಾತೆ ಹಂಚಿಕೆ ಹಂತ ಹಂತವಾಗಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಇನ್ನೇನಿದ್ರೂ ಈ ಸಚಿವರು ತಮ್ಮ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡು ಕಾರ್ಯಪ್ರವೃತ್ತರಾಗಬೇಕಾಗಿದೆ.